ನಮಸ್ಕಾರ. ಈ ದೇವಸ್ಥಾನಕ್ಕೆ ಬರಿಗೈನಲ್ಲಿ ಹೋದರೆ ಖಾಲಿ ಕೈನಲ್ಲಿ ಹೋಗಿ ನಂತರ ಖಂಡಿತವಾಗ್ಲೂ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ನೀವು ಖಂಡಿತವಾಗ್ಲೂ ಗಳಿಸ್ತೀರಾ. ಈ ದೇವಸ್ಥಾನದ ಬಗ್ಗೆ ನಿಮಗೆ ಮೋಸ್ಟ್ಲಿ 90% ಜನಗಳಿಗೆ ಗೊತ್ತಿರಲ್ಲ. ಎಸ್ಪೆಷಲಿ ಈ ಆಂಧ್ರ ಮತ್ತು ತೆಲಂಗಾಣದಿಂದ ಈ ಪೊಲಿಟಿಷಿಯನ್ಸ್, ರಾಜಕೀಯ ವ್ಯಕ್ತಿಗಳು ಹೋಗ್ತಾರೆ ಈ ಒಂದು ದೇವಸ್ಥಾನಕ್ಕೆ. ಈ ಫಿಲ್ಮ್ ಆ್ಯಕ್ಟ್ರೆಸ್ ಎಲ್ಲ ಹೋಗ್ತಾರೆ. ಎಸ್ಪೆಷಲಿ ಅದು ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಹೇಳ್ತೀನಿ. ತುಂಬ ಪವರ್ಫುಲ್ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೀವು ಏನೂ ಕೊಡೋದೇನೂ ಬೇಕಾಗಿಲ್ಲ. ಜಸ್ಟು ಭಕ್ತಿಯಿಂದ ಬೇಡ್ಕೊಳ್ಳಿ ಸಾಕು. ಅರ್ಥ ಆಯ್ತಾ? ನೀವೇನು ಅಲ್ಲಿ ಹೋಗಿ ತಟ್ಟೆ ಕಾಸಿಗೆ ದುಡ್ಡು ಹಾಕಬೇಕು ಅಂತ ಏನಿಲ್ಲ, ಉಂಡಿಗೆ ದುಡ್ಡು ಹಾಕಬೇಕು ಅಂತ ಏನೂ ಇಲ್ಲ. ಅಲ್ಲೇನು ನೀವು ದೊಡ್ಡದಾಗಿ ಹೋಗಿ ಹೋಮ ಪೂಜೆ ಅಂತ ಮಾಡಿಸೋ ಅಂಥದ್ದು ಏನೂ ಬೇಕಾಗಿಲ್ಲ. ಮೊದಲನೇ ಬಾರಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದವರು ಹೋಗಿ ದೇವರಿಗೆ ಬೇಡ್ಕೊಳ್ಳಿ ಸಾಕು. ಖಂಡಿತವಾಗ್ಲೂ ನೋಡಿ, ಬರೀ ಕೈನಲ್ಲಿ ಹೋದವರು ಖಾಲಿ ಕೈನಲ್ಲಿ ಹೋಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಹಣ ಖಂಡಿತವಾಗ್ಲೂ ಗಳಿಸ್ತೀರ ನೀವು. ತುಂಬ ಪವರ್ಫುಲ್ ದೇವಸ್ಥಾನ. ಫಿಲ್ಮ್ ಆ್ಯಕ್ಟ್ರೆಸ್ಗಳು ಎಲ್ಲ ಹೋಗ್ತಾರೆ ಈ ಒಂದು ದೇವಸ್ಥಾನಕ್ಕೆ. 90% ನಿಮಗೆ ಗೊತ್ತಿರಲ್ಲ ಈ ದೇವಸ್ಥಾನ ಯಾವುದು ಅಂತ. ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು, ಕೊಟ್ಟಿರೋ ಹಣ ವಾಪಸ್ ಬರಬೇಕು, ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡಬೇಕು ಅಂತಂದರೆ, ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು, ಭೂಮಿ ವಿಚಾರದಲ್ಲಿ ಸಮಸ್ಯೆಗಳು, ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಇದ್ದರೆ, ಎಸ್ಪೆಷಲಿ ಈ ದೇವಸ್ಥಾನ ಇದೆಯಲ್ಲ, ಇದು ಖಂಡಿತವಾಗ್ಲೂ ತುಂಬ ಪವರ್ಫುಲ್ಲು ದೇವಸ್ಥಾನ ಇದು. ಖಂಡಿತವಾಗ್ಲೂ ಹೋಗಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದು ಆಗೇ ಆಗುತ್ತೆ. ಮೊದಲಿಗೆ ಒಂದು ಬಾರಿ ಹೋಗಿ ನೋಡ್ಕೊಂಬನ್ನಿ, ಕೇಳ್ಕೊಂಬನ್ನಿ ದೇವರಿಗೆ. ನಂತರ 3 ತಿಂಗಳಿಗೆ ನೀವೇ ಹೋಗ್ತೀರ. ನಂತರ 3 ತಿಂಗಳಿಗೆ ಹೋಗಲೇಬೇಕು, ನಾನು ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಲೇಬೇಕು ಅಂತ ನೀವೇ ಹೋಗ್ತೀರ ಖಂಡಿತವಾಗ್ಲೂ. ಯಾವುದದು ಗೊತ್ತಾ? ದೇವಸ್ಥಾನ ವರಾಹಿ ಅಮ್ಮನ ದೇವಸ್ಥಾನ, ವರಾಹಿ ದೇವಿ ದೇವಸ್ಥಾನ. ಶೃಂಗೇರಿಯಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ದೊಡ್ಡ ಹೊನ್ನೆ ಗ್ರಾಮದಲ್ಲಿ ವರಾಹಿ ಅಮ್ಮನ ದೇವಸ್ಥಾನ. ಶೃಂಗೇರಿಯಿಂದ 6 ಕಿಲೋಮೀಟ್ರ್ ದೂರ ಬರುತ್ತೆ. ತುಂಬ ಪವರ್ಫುಲ್ ದೇವರು. ಕೇಳ್ಕೊಳ್ಳಿ, ನಿಮ್ಮ ರಿಕ್ವೈರ್ಮೆಂಟ್ಸು, ಡಿಮ್ಯಾಂಡು, ಆಸೆ ಆಕಾಂಕ್ಷೆಗಳೇನಿದೆ ಡಿಮ್ಯಾಂಡ್ ಮಾಡಿ ದೇವಿ ಮುಂದೆ ಕೂತ್ಕೊಂಡು ಕೇಳ್ಕೊಳ್ಳಿ. ಶತ್ರು ಕಾಟ, ಹಿತಶತ್ರುಗಳ ಕಾಟ, ಉದ್ಯೋಗದ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಎಕ್ಸಲೆಂಟು. ಶೀಘ್ರವಾಗಿ ಫಲ ಕೊಡ್ತಾರೆ. ಶೀಘ್ರವಾಗಿ ಫಲ ಕೊಡುವ ಈ ಒಂದು ದೇವಿ. ಜಾತಕದಲ್ಲಿ ಒಂದು ಸಮಸ್ಯೆಗಳಿರ್ತವೆ. ಗ್ರಹಗಳ ಒಂದು ಸ್ಥಿತಿಗತಿಗಳು, ಆ ದಶಾಭುಕ್ತಿಗಳಲ್ಲಿ ಬಂದಾಗ ಮನುಷ್ಯನಿಗೆ ಏರುಪೇರು ಉಂಟಾಗೋದು ಸಹಜ. ಮೊದಲೇದು ಸ್ವಯಂಕೃತ ಅಪರಾಧ ಮಾಡ್ಕೊಂಡಿರ್ತೀರ. ಇನ್ನೊಂದು ಆಸೆ ದುರಾಸೆ, ದುಶ್ಚಟಗಳಿಗೆ ಬಿದ್ದು, ವ್ಯಸನಗಳಿಗೆ ಬಿದ್ದು, ಆಸೆ ದುರಾಸೆಯಿಂದ ಇನ್ನೂ ಬೇಕು ಮತ್ತೊಂದು ಬೇಕು ಅಂತ, ಇಲ್ಲ ಯಾರೋ ಮೋಸ ಮಾಡಿರ್ತಾರೆ ನಿಮಗೆ. ಹೇಳಿಕೆ ಮಾತು ಕೇಳ್ಕೊಂಡು ಮೋಸ ಹೋಗಿರ್ತೀರ. ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮೋಸ ಹೋಗಿರ್ತೀರ. ನಂಬಿ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಮೋಸ ಆಗಿಬಿಟ್ಟಿರುತ್ತೆ ನಿಮಗೆ. ಈ ಒಂದು ವಿಚಾರಕ್ಕೆ ಎಸ್ಪೆಷಲಿ ಈ ದೇವಸ್ಥಾನ ಇದೆಯಲ್ಲ, ತುಂಬ ಪವರ್ಫುಲ್ ದೇವಸ್ಥಾನ ಇದು.
ಶೃಂಗೇರಿಯಿಂದ 6 ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ. ದೊಡ್ಡ ಹೊನ್ನೆ ಗ್ರಾಮ. ಶ್ರೀ ವರಾಹಿ ಅಮ್ಮನ ದೇವಸ್ಥಾನ, ಶ್ರೀ ವರಾಹಿ ದೇವಿ ದೇವಸ್ಥಾನ. ನೋಡಿ, ನಾನು ಯಾವುದೇ ಒಂದು ದೇವಸ್ಥಾನಕ್ಕೆ ಪ್ರಮೋಷನ್ಸ್ ಮಾಡಲ್ಲ. ಪ್ರಮೋಷನ್ಸ್ ವೀಡಿಯೋಗಳಲ್ಲ ಇವೆಲ್ಲ, ಅರ್ಥ ಮಾಡ್ಕೊಳ್ಳಿ. ಸ್ವಇಚ್ಛೆಯಿಂದ ಬರಬೇಕು ಇವೆಲ್ಲ. 4 ಜನಕ್ಕೆ ಒಳ್ಳೆಯದಾಗಬೇಕು ವೀಡಿಯೋಗಳು ಮಾಡ್ತಿರ್ತೀನಿ, ಸದುಪಯೋಗ ಪಡಿಸ್ಕೊಬೇಕು. ಯಾಕಂದರೆ ನಾವು ಜ್ಯೋತಿಷಿಗಳಾಗಿ ಒಂದು ಜಾತಕ ನೋಡಿ ಅದಕ್ಕೆ ಪರಿಶೀಲನೆ ಮಾಡಿ ಅದಕ್ಕಿಂತ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನೇನು, ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಲ್ಲಲ್ಲ. ಒಂದು ಮಂತ್ರ ಹೇಳ್ಕೊಬೇಕು, ಇಲ್ಲ ದಾನ ಧರ್ಮಗಳು ಮಾಡಬೇಕು, ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು. ಈ 3 ಪ್ರಕ್ರಿಯೆ ಇಟ್ಕೊಬೇಕು. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ನಿಮ್ಮ ಆಯ್ಕೆಗಳು ಸರಿಯಾಗಿರಲಿ. ಇನ್ನು ಸಾಲ ತೀರಿಸ್ಬೇಕಪ್ಪ ಅಂದರೆ ಸೈಟು, ಮನೆನೋ, ಬಂಗಾರನೋ, ಅಪಾರ್ಟ್ಮೆಂಟು, ಜಮೀನು, ವಾಹನಗಳು, ಬಂಗಾರಗಳು ಮಾರಿ ಇನ್ನೊಬ್ಬರು ಸಾಲ ತೀರಿಸ್ಬೇಕು. ಈ ರೀತಿ ಇರುತ್ತೆ. ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲುಗಳು ಬದಲಾವಣೆ ಮಾಡ್ಕೊಳ್ಳಿ, ಜೀವನದಲ್ಲಿ ಎಕ್ಸಲೆಂಟಾಗಿರ್ತೀರಾ. ಅರ್ಥ ಮಾಡ್ಕೊಳ್ಳಿ. ಇದು ಒಂದು ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ಅನುಕೂಲ ಇದ್ದವರು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.